ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ 2ನೇ ವರ್ಷದ ಜಯಂತ್ಯುತ್ಸವದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾಕ್ಷಿ ಈ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕೂಡ ಅಧಿಕೃತವಾಗಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಮಾಡಿ ತಮ್ಮ ಜೀವನ ಪೂರ್ತ ಅವರು ನಮ್ಮ ರಾಜ್ಯಕ್ಕೆ ಉಳಿಸುವಂಥ ಕಾರ್ಯ ಮಾಡಿದ್ರು. ಇದರ ಅರ್ಥವೇನೆಂದರೆ ಬರೀ ಗಂಡಸು ಮಕ್ಕಳಷ್ಟೇ ಮಾಡುವಂಥ ಕೆಲಸ ಅಂಥೇಳಿ ತಿರುಗುವಂಥ ಬಹಳಷ್ಟು ಮಂದಿ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಇನ್ನೂ ಮಂದಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಅಷ್ಟು ವರ್ಷಗಳ ಹಿಂದೆ ಅವರು ಎಷ್ಟು ಸೊಸೈಟಿ ಒಳಗಡೆ ತಮ್ಮ ಮನೆಯಲ್ಲಿ ಆಗಲಿ ಎಷ್ಟು ಅವ್ರಿಗೂ ಬೈಂಡಿಂಗ್ ಇರುತ್ತೆ. ಬೈಂಡಿಂಗ್ ಅಂದರೆ ಮನೆಯಲ್ಲೇ ಆಗಲಿ ತಂದೆ ತಾಯಿ ಆಗಲಿ ನಮ್ಮ ಬೀಗರಾಗಲಿ ಅದೇ ನಿನ್ನ ಹೆಣ್ಮಕ್ಳಿದ್ದಮ್ಮ ನೀನು ಇದು ಮಾಡಬೇಡ್ದ ನೀ ಅದು ಮಾಡಬೇಡ್ದ ಅಂತೇಳಿ ಭಾಳಷ್ಟು ಅವರಿಗೆ ಹೇಳ್ತಾರೆ. ಸೊ ಅಂಥ ಕಾಲದಲ್ಲಿ ಅವರು ಅಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ. ಅಂದ್ರೆ ನಾವು ಯಾವುದೇ ಹೆಣ್ಮಕ್ಳು ಯಾವಾಗಲೂ ಯೋಚನೆ ಮಾಡಬಾರ್ದು, ನಾವು ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂಥೇಳಿ ಇದು ಯೋಚನೆ ಮಾಡಬಾರ್ದು ಅಂಥೇಳಿ ನಾನು ಇಷ್ಟೇ ಹೇಳಬೇಕಂತ ಬಯಸ್ತೇನೆ. ಮತ್ತು ಎಜುಕೇಷನ್ ಆಗಲಿ ಹುಡುಗರಿಗಾಗಲಿ ಮತ್ತು ನಮ್ಮ ಅನ್ಎಂಪ್ಲಾಯ್ಮೆಂಟ್ ಆಗಲಿ ಮತ್ತು ಎಜುಕೇಷನ್ ಆಗಲಿ ಬಹಳಷ್ಟು ಸೆಕ್ಟರ್ದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮ್ನು ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವಾಗಲೂ ಲಾಸ್ಟ್ ಇಯರ್ ನಾವು ಒಂದು 500 TB ಪೇಷಂಟ್ಗೆ ಅಡಾಪ್ಟ್ ಮಾಡಿದ್ವಿ. ಅದರಲ್ಲಿ ಕಲಬುರಗಿನಲ್ಲಿ 1500 TB ಪೇಷಂಟ್ ಇದ್ದರು ಲಾಸ್ಟ್ ವರ್ಷ. ಅದರಲ್ಲಿ 500 TB ಪೇಷಂಟಿಗೆ ನಾವೇ ದತ್ತಕ್ಕೆ ತಗೊಂಡು ಅವರಿಗೆ ಪ್ರೋಟೀನ್ ಸಪ್ಲಿಮೆಂಟ್ 6 ತಿಂಗಳವರೆಗೂ ನಾವು ಕೊಟ್ಟಿದ್ದೀವಿ. ಅದರಿಂದ ನಮಗೆ ರಾಜ್ಯಪಾಲರಿಂದ ಪುರಸ್ಕಾರನೂ ಸಿಕ್ತು. ಇದು ಹೇಳೋದು ವಿಷಯ ಏನಂದರೆ ನಿಕ್ಷಯ ಮಿತ್ರ ಅಂತ ಹೇಳಿ ಒಂದೊಂದು ಪೇಷಂಟಿಗೆ ಒಬ್ಬರೊಬ್ಬರು ದತ್ತಕ್ಕೆ ತೊಗೊಂಡ್ರೆ ಎಲ್ಲರೂ ನಾವು 1500 TB ಪೇಷಂಟಿಗೆ ದತ್ತಕ್ಕೆ ತೊಗೊಂಡು ನಿಕ್ಷಯ ಮಿತ್ರ ಅಂತ ಹೇಳಿ 6 ತಿಂಗಳವರೆಗೂ ಅವ್ರಿಗೆ ಮಾಡ್ತೀನಿ. ಅದು ಬಿಟ್ಟು ಹುಡುಗಿಯರ ಸಲುವಾಗಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿ ಒಂದು ಇದು ಇದೆ, ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ನಲ್ಲಿ. 300 ಹುಡುಗಿಯರಿಗೆ ನಾವು ಅಡಾಪ್ಟ್ ಮಾಡಿದ್ದೀವಿ. ಅವರಿಗೆ ಮಿನಿಮಮ್ ಅಮೌಂಟ್ ಹಾಕ್ತಾ ಇರ್ತೀವಿ. ಮತ್ತು ಅವರ ಫ್ಯಾಮಿಲಿದವ್ರಿಗೂ ಹೇಳಿದ್ದೀವಿ, ನೀವು ಏನದ ಈ ಅಕೌಂಟಲ್ಲಿ ದುಡ್ಡು ಹಾಕಿ ಏನದ 18 ಇಯರ್ಸ್ ಆದಮೇಲೆ ಆ ಹುಡುಗಿಗೆ ಒಂದು ಮ್ಯಾರೇಜಿಗಾಗಲಿ ಇಲ್ಲಾಂದ್ರೆ ಒಂದು ಎಜುಕೇಷನಿಗಾಗಲಿ ಆ ದುಡ್ಡು ಯೂಸ್ ಆಗುತ್ತೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕು. ನೀವು ಇದರ ಬಗ್ಗೆ ಏನಾದ ಅರಿವು ಮೂಡಿಸ್ಬೇಕಂತ ಹೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಚಿಮ್ಮ ಇದ್ಲಾಯಿ ಗ್ರಾಮದ ಪರಮ ಪೂಜ್ಯ ಶ್ರೀ ವಿಜಯ ಮಹಂತ ಮಹಾಸ್ವಾಮಿಗಳು, ಐನಾಪುರ ಗ್ರಾಮದ ಪೂಜ್ಯ ಶ್ರೀ ಪಂಚಾಕ್ಷರಿ ದೇವರು, ದಾವಣಗೆರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾ ಅಧಿಕಾರಿಗಳಾದ ಗುರುಪ್ರಸಾದ್ ಕವಿತಾಳ್, ಚಿಂಚೋಳಿ ಪುರಸಭೆಯ ಅಧ್ಯಕ್ಷರಾದ ಆನಂದ್ ಟೈಗರ್, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಮೊಹಮ್ಮದ್ ಗಫರ್, ಚಂದಾಪುರ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಪಾಟೀಲ್, BCM ಅಧಿಕಾರಿ ಅನಸೂಯ ಚೌಹಾಣ್, ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಗೌರವ ಅಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ, ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ವಿಶ್ವನಾಥ್ ಪಾಟೀಲ್ ಪೋಲಕ್ಪಳ್ಳಿ, ಮಲ್ಲಿಕಾರ್ಜುನ್ ಕೇಶ್ವರ್, ಜಗದೀಶ್ ಸಜ್ಜನ್, ಸಂಜೀವ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.